ಮಾಡಬೇಕು ಅನ್ನೋದು. ರಕ್ಷಣಾ ಕಾರ್ಯದರ್ಶಿಗೆ ಮೋದಿ ಕೊಟ್ಟಂತಹ ಸಂದೇಶ ಏನು ಗೊತ್ತಾಗಾದ್ರೆ, ಅರ್ಧ ಗಂಟೆಗಳ ಕಾಲ ರಕ್ಷಣಾ ಕಾರ್ಯದರ್ಶಿ ಜೊತೆಗೆ ಚರ್ಚೆ ಮಾಡಿದ್ದೇನೋ ಪ್ರಧಾನಿ ಮೋದಿ. ಏನಾಗಿದೆ ಮಾತುಕತೆ? ನೌಕಾಪಡೆ ವಾಯುಪಡೆ ಮುಖ್ಯಸ್ಥರನ್ನ ಭೇಟಿಯಾಗಲು ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನೆರಡು ದಿನಗಳಲ್ಲಿ ವಾಯುಪಡೆ ನೌಕಾಪಡೆ ಮುಖ್ಯಸ್ಥರನ್ನ ಭೇಟಿ ಮಾಡಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ಗೆ ಪ್ರಧಾನಿ ಮೋದಿ ಸೂಚನೆಯನ್ನ ಕೊಟ್ಟಿದ್ದಾರೆ. ನೋಡಿ, ಮಹತ್ವವಾದಂತಹ ಬೆಳವಣಿಗೆ ಇದು. ಇವರೇ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್. ಇವರಿಗೆ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ವಾಯುಪಡೆ ಮತ್ತು ನೌಕಾಪಡೆಯ ಮುಖ್ಯಸ್ಥರನ್ನ ಭೇಟಿಯಾಗಿ ಅಂತ. ಅಂದರೆ ಮೇಜರ್ ಡೆವಲಪ್ಮೆಂಟ್ ಆಗುತ್ತಾ ಇದೆ. ರಕ್ಷಣಾ ಕಾರ್ಯದರ್ಶಿ ಜೊತೆಗೆ ಸುಮಾರು ಅರ್ಧ ಗಂಟೆಗಳ ಕಾಲ ಮೋದಿ ಅವರು ಚರ್ಚೆಯನ್ನು ಮಾಡಿದ್ದಾರೆ. ಒಂದು ಏನು ಕ್ರಮವನ್ನು ತೆಗೆದುಕೊಳ್ಬೇಕು ಅಂದರೆ, ನೇರವಾಗಿ ಯುದ್ಧ ಮಾಡಿದರೆ ಏನು, ಈ ಏರ್ ಸ್ಟ್ರೈಕು ಅಥವಾ ಈ ಹಿಂದೆ ಪುಲ್ವಾಮಾ ಅಟ್ಯಾಕ್ ಆದಾಗ ಆಗಿತ್ತಲ್ಲ, ಆ ರೀತಿ ಬೆಳವಣಿಗೆ ಏನಾದರೂ ನಡೀಬೇಕಾ? ಇದೆಲ್ಲದರ ಬಗ್ಗೆ ಕೂಡ ಪ್ರಧಾನಿ ಮೋದಿಯವರು ಚರ್ಚೆಯನ್ನು ಮಾಡಿದ್ದಾರೆ. ಯಾವ ರೀತಿ ದಾಳಿಯನ್ನು ಮಾಡಬೇಕು ಭಯೋತ್ಪಾದಕರ ವಿರುದ್ಧ ಮತ್ತು ಆ ಕಾರ್ಯಾಚರಣೆ ಹೇಗಿರಬೇಕು, ಆಪರೇಷನ್ ಬ್ಲೂ ಪ್ರಿಂಟ್ ಆಲ್ರೆಡಿ ರೆಡಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಅಂತಿಮವಾದಂತಹ ರೂಪುರೇಷೆಗಳು ರೆಡಿಯಾಗಬೇಕಾಗಿದೆ. ಯಾಕಂದರೆ ಭಯೋತ್ಪಾದಕರು ಅಲ್ಲಿಂದ ಕಾಲು ಕಿತ್ತಿದ್ದಾರೆ, ಶ್ರೀಲಂಕಾ ಕಡೆಗೆ ಹೋಗಿದ್ದಾರೆ ಅನ್ನುವಂಥ ಅನುಮಾನಗಳಿದ್ದಾವೆ. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳ ಬೆಂಬಲವನ್ನು ಹೇಗೆ ಪಡೆದುಕೊಳ್ಳಬೇಕು, ಅವ್ರನ್ನ ಹೇಗೆ ಲಾಕ್ ಮಾಡಬೇಕು, ಕಾರ್ಯಾಚರಣೆ ಓವರಾಲ್ ಯಾವ ರೀತಿ ಆಗಿರಬೇಕು ಅನ್ನೋದ್ರ ಬಗ್ಗೆ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಜೊತೆಗೆ ಪ್ರಧಾನಿ ಮೋದಿ ಮಾತುಕತೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಹಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಪಹಲ್ಗಾಮ್ ದಾಳಿಗೂ ಮುನ್ನ ನಡೆದಿದ್ದ ಲಷ್ಕರ್ ಹಮಾಸ್ ಮೀಟಿಂಗ್, ಆ ಸಭೆಯಲ್ಲೇ ಅಂತಿಮವಾಗಿತ್ತ ಪಹಲ್ಗಾಮ್ ದಾಳಿಗೆ ಸ್ಕೆಚ್. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಉಗ್ರರ ಸಭೆ ನಡೆದಿತ್ತ. ಗಾಜಾ ಮತ್ತು ಕಾಶ್ಮೀರ ಒಂದೇ ಸಮಸ್ಯೆ, ಆ ಸಮಸ್ಯೆಗಳಿಗೆ ಒಂದೇ ಪರಿಹಾರ, ಅದು ಜಿಹಾದ್. ಪ್ಯಾಲೆಸ್ತೇನ್ ಕಾಶ್ಮೀರದ ಶತ್ರುಗಳು ನಮಗೂ ಶತ್ರುಗಳೇ. ಈ ಬಗ್ಗೆ ಹಮಾಸ್ ಲಷ್ಕರ್ ಸಭೆಯಲ್ಲಿ ನಿರ್ಣಯವನ್ನ ತೆಗೆದುಕೊಳ್ಳಲಾಯ್ತಾ? ನೋಡಿ, ಈ ಉಗ್ರರೇನಿದ್ದಾರೆ ದಾಳಿ ಮಾಡಿದ್ರು ಅವತ್ತು ಪಹಲ್ಗಾಮ್ನಲ್ಲಿ 26 ಜನರನ್ನ ಬಲಿ ಪಡೆದ್ರು. ಹಮಾಸ್ ಏನಿದೆ ಅದು ಕೂಡ ಒಂದು ರೀತಿಯ ಉಗ್ರ ಸಂಘಟನೆ. ಅಲ್ಲಿ ಅವರು ಇಸ್ರೇಲ್ ಮೇಲೆ ಹೇಗೆ ದಾಳಿಯನ್ನು ಮಾಡಿದ್ರು, ಅದಾದ್ಮೇಲೆ ಈಗ ಏನು ಅನುಭವಿಸ್ತಾ ಇದ್ದಾರೆ ಎಲ್ಲ ಇಡೀ ಜಗತ್ತಿಗೆ ಗೊತ್ತಿದೆ. ಆದರೆ ಇವ್ರ ಜೊತೆಗೆ ಅವರು ಸಭೆ ಮಾಡಿದ್ರ ಅನ್ನುವಂಥ ಅನುಮಾನಗಳೀಗ. ಪಾಕ್ ಆಕ್ರಮಿತ ಕಾಶ್ಮೀರ ಅಂದರೆ POKಲಿ ಏನಾದರೂ ಇವರು ಸಭೆ ಮಾಡಿರ್ಬೋದಾ? ಗಾಜಾ ಮತ್ತು ಕಾಶ್ಮೀರ ಒಂದೇ ಸಮಸ್ಯೆ. ಈಗ ಗಾಜಾ ಪಟ್ಟಿಯನ್ನು ಇಸ್ರೇಲ್ ವಶಪಡಿಸ್ಕೊಳ್ಬೇಕು ಅಂತ ಹೋರಾಟ ನಡೆಸ್ತಾ ಇದೆ, ನಿರಂತರವಾಗಿ ದಾಳಿ ಮಾಡ್ತಾ ಇದೆ, ಸಾವು ನೋವುಗಳಾಗ್ತಾ ಇದೆ. ಹಾಗೆ ಮನಸ್ಥಿತಿಗಳು ಒಂದೇ, ನಿಮ್ಮ ಅಜೆಂಡಾ ಒಂದೇ, ನಮ್ಮ ಅಜೆಂಡಾ ಒಂದೇ. ಕಾಶ್ಮೀರ ಶತ್ರುಗಳು ನಮಗೂ ಕೂಡ ಶತ್ರುಗಳೇ. ಆ ಸಮಸ್ಯೆಗಳಿಗೆ ಒಂದೇ ಪರಿಹಾರ, ಅದು ಜಿಹಾದ್. ಹಾಗಾಗಿನೇ ಇಲ್ಲಿ ಭಾರತೀಯರನ್ನ ಟಾರ್ಗೆಟ್ ಮಾಡಲಾಯ್ತಾ ಅನ್ನುವಂಥ ಅನುಮಾನಗಳು ಜಾಸ್ತಿ ಆಗ್ತಾ ಇದೆ. ಈ ಬಗ್ಗೆ ಹಮಾಸ್ ಮತ್ತು ಲಷ್ಕರ್ ಸಭೆಯಲ್ಲಿ ನಿರ್ಣಯವನ್ನು ತೆಗೆದುಕೊಂಡಿರೋ ಸಾಧ್ಯತೆಗಳಿದ್ದಾವೆ.